ಭದ್ರಾ ಅಮ್ಮ ಪುಣ್ಯ ಭದ್ರಾ ಮನೆಗೆ ಬಂದ್ಲಾ? ನಾನು ಈಗೇನು ಸಂತೆಯಿಂದ ಬರ್ತಿದ್ದೀನಮ್ಮ. ಬೆಳಗ್ಗೆ ನಿಮ್ ಜೊತೆನೆ ಗುಡಿಗೆ ಬಂದಿದ್ರು ಅಲ್ವಾ? ಆದ್ರೆ ಪ್ರದಕ್ಷಿಣೆ ಹಾಕಕ್ಕಂತ ಹೋದವಳು ಮತ್ತೆ ವಾಪಸ್ ಬಂದಿಲ್ಲ. ನನಗೆ ಯಾಕೋ ಭಯ ಆಗ್ತಾ ಇದೆ. ನನ್ ಕೈ ಕಾಲ್ಗಳೇ ಆಡ್ತಿಲ್ಲ. ಅನಿರುದ್ಧ್, ಏನ್ರಿ? ಭದ್ರಾ! ಅಯ್ಯೋ ಅತ್ತೆ, ನೀವೆಷ್ಟೇ ಕೂಗಾಡಿದ್ರು ಬೆಂಕಿಯಲ್ಲಿ ಸುಟ್ಟೋಗಿರೋ ಪ್ರಾಣ ವಾಪಸ್ ಬರುತ್ತಾ? ಇನ್ ಮುಂದೆ ಸಾಯೋದು ನಿನ್ ಗಂಡನೇ. ಅತ್ತೆ, ಅನಿರುದ್ಧ್! ಏನಾಯ್ತು ಅರವಿಂದ? ಏನಾಯ್ತು? ಭದ್ರಾ ಭದ್ರಾ ಅಂತ ಹೇಳ್ತಿದ್ಯಲ್ಲ, ನಿನ್ ಜೊತೆ ತಾನೇ ಬಂದ್ಲು. ಎಲ್ಲಿದ್ದಾಳೆ ಭದ್ರಾ? ಅದು ಅದು ಅಮ್ಮ ಅರವಿಂದ, ಏನಾಯ್ತು? ಅದು ಅಮ್ಮ ಏನಾಯ್ತು? ಅರವಿಂದ, ಭದ್ರಾಗ್ ಏನಾಯ್ತು? ಪ್ರದಕ್ಷಿಣೆ ಹಾಕಕ್ ಹೋಗಿದ್ ಭದ್ರಾ ವಾಪಸ್ ಬಂದಿಲ್ಲ ಅತ್ತೆ. ನಾನು ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸಿಲ್ಲ ರೀ. ಅಯ್ಯೋ, ಏನ್ ಮಾತಾಡ್ತಿದ್ಯಾ? ಹುಚ್ಚಿಡ್ತಿದ್ಯಾ? ಭದ್ರಾಗೇನು ಆಗ್ಬಾರ್ದು ಅಂತ ತಾನೇ ನಿನ್ನ ಕಳಿಸಿದ್ದು. ಭದ್ರಾಗೇನಾದ್ರೂ ಆಗಿದ್ರೆ ಕತ್ರ ಸಾಕ್ಬಿಡ್ತೀನಿ. ಅಬ್ಬಾ, ತಂಗಿ ಮೇಲ್ ಪ್ರೀತಿ ಜಾಸ್ತಿನೇ ಇದೆ. ಇವಾಗ ಗೊತ್ತಾಯ್ತಾ ಒಂದ್ ಪ್ರಾಣದ ಬೆಲೆ ಏನು ಅಂತ? ಮುಂದೆ ಸಾಯೋದು ನೀನೇ ವರ್ಮಾ. ಯಜಮಾನ್ರೆ, ಭದ್ರಮ್ಮಂಗೇನು ಆಗಲ್ಲ. ಅಮ್ಮಂಗೇನು ಅನ್ಬೇಡಿ. ಮುಚ್ಚಬಾಯ್! ಕಾಣಿಸೇ ಇರೋದು ನನ್ನ ತಂಗಿ, ನನ್ನ ಒಡ ಹುಟ್ಟಿದವಳು, ಈ ಮನೆ ಮಹಾಲಕ್ಷ್ಮಿ. ಮಧ್ಯದಲ್ಲಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ನನ್ನ ತಂಗಿಗೆ ಮೊದಲೇ ಪ್ರಾಣಕಂಟಕ ಇದೆ. ಮನೆಯಿಂದ ಹೊರಗೆ ಕಳಿಸ್ಬಾರ್ದು. ಕಣ್ಣಿನ ರೆಪ್ಪೆ ತರ ಕಾಪಾಡ್ತೀಯ ಅಂತ ನಿನ್ನ ನಂಬಿ ನಿನ್ ಜೊತೆ ಕಳಿಸಿದ್ನಲ್ಲ. ಅಪ್ಪ, ಕೋಪ ಮಾಡ್ಕೋಬೇಡಿ. ಅಮ್ಮ, ಸಮಾಧಾನವಾಗಿ ಯೋಚನೆ ಮಾಡು. ಅಷ್ಟಕ್ಕೂ ಏನ್ ನಡೀತು ನೆನ್ಪು ಮಾಡ್ಕೋ. ಅದು ಅಷ್ಟಕ್ಕೂ ಏನಾಯ್ತು ಅಂದ್ರೆ, ಇಷ್ಟೆಲ್ಲ ನಡೀತು. ನಿನ್ ಮೇಲೆ ಆಣೆ ಕಣೋ, ಅವಳೆಲ್ಲೂ ಕಾಣಿಸಿಲ್ಲ ಕಂದ. ಅಂದ್ರೆ ಆ ಸೇಟು ಸತ್ ಹಾಗೆ ಈಗ ಚಿಕ್ಕಮ್ಮ ಕೂಡ. ಬಾಯ್ ಮುಚ್ಚು! ನೀನ್ ಹೇಳೋ ಮಾತನ್ನ ಅಲ್ಲೇ ನಿಲ್ಸು ಸುರೇಂದ್ರ. ನನ್ ತಂಗಿ ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ವರ್ಮಾ, ನಂಗೆ ಯಾಕೋ ಭಯ ಆಗ್ತಿದೆ ಕಣೋ. ಏನಾದ್ರೂ ಮಾಡಿ ಭದ್ರನ್ನ ಮನೆಗೆ ಕರ್ಕೊಂಡ್ ಬಾರೋ. ಅಪ್ಪ, ಪುಣ್ಯ, ಎಲ್ಲೋ ಏನೋ ನಡೀತಾ ಇದೆ ಅಪ್ಪ. ಮನೆಯಿಂದ ಯಾರೂ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ರು. ಆದ್ರೆ ಆಮೇಲೆ ಅವ್ರ ಕಡೆಯಿಂದ ಯಾರೋ ಬಂದು ಪೂಜೆ ಮಾಡಬೇಕು ಅಂದ್ರು. ಅಮ್ಮ ಮತ್ತು ಅತ್ತೆ ಹೋದ್ರು. ಪ್ರದಕ್ಷಿಣೆಗೆ ಹೋದ ಅತ್ತೆ ಇನ್ನೂ ಬಂದಿಲ್ಲ. ಅನಿರುದ್ಧ್ ಮಾತಾಡೋದ್ ನೋಡ್ತಿದ್ರೆ ನಾನು ಸಿಗಾಕೋತೀನಿ ಅನ್ಸ್ತಿದೆ. ಗೊತ್ತಾಗ್ಬಾರ್ದು, ಯಾರಿಗೂ ನಿಜ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಎಲ್ಲರೂ ಹುಷಾರಾಗ್ಬಿಡ್ತಾರೆ. ನಮ್ಮ ಸುತ್ತಮುತ್ತ ನಮ್ಮ ಪಕ್ಕ ಇರೋರೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಅವ್ರನ್ನ ಕೇಳಿದ್ರೆ ನಿಜ
ಭದ್ರಾ ಹೌದಣ್ಣ, ಭದ್ರಾನೇ. ಎಲ್ಲಿದ್ಯಮ್ಮ? ಎಲ್ಗ್ ಹೋಗಿ? ಅನಿರುದ್ಧ್, ನಿನ್ಗೇನೋ ಆಯ್ತು ಅಂತ ಎಷ್ಟು ಭಯಪಟ್ಟೆ ಗೊತ್ತಾ? ಭದ್ರಾ, ಯಾಕಣ ಭಯ ಪಡ್ತಿದ್ಯಾ? ನಿನ್ ತಂಗಿಗೆ ಏನಾಗತ್ತೆ ಹೇಳು? ನಾನೆಲ್ಲಿದ್ದೀನೋ ಅಲ್ಲೇ ಹುಷಾರಾಗಿದ್ದೀನಿ. ಕೊನೆಗೆ ಎಲ್ಲರೂ ಹೋಗಿ ಎಲ್ ಸೇರ್ಕೋತಾರೋ ನಾನು ಅಲ್ಲೇ ಸೇರ್ಕೊಂಡಿದ್ದೀನಿ. ಏನ್ ಹೇಳ್ತಿದ್ಯಾ ಭದ್ರಾ? ನೀನ್ ಎಲ್ಲಿದ್ಯಾ ಹೇಳು, ನಾನು ಈಗ್ಲೇ ಬರ್ತೀನಿ. ಮನುಷ್ಯರಿಂದ ದೂರ, ಆ ದೇವ್ರಿಗೆ ಹತ್ರವಾಗಿದ್ದೀನಿ. ನಾನು ಎಷ್ಟೊಂದು ಪಾಪದ ಕೆಲಸ ಮಾಡಿದ್ದೀನಿ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ದೇವ್ರ ಹತ್ರ ಬಂದಿದ್ದೀನಿ. ಸ್ವಲ್ಪ ದಿನಗಳ ಮಟ್ಟಿಗೆ ನಾನ್ ಮನೆಗ್ ಬರಲ್ಲ ಅಣ್ಣ. ನೀನೇನಮ್ಮ ತಪ್ಪು ಮಾಡಿರೋದು? ನೀನ್ ಎಲ್ಲಿದ್ಯಾ ಹೇಳು, ನಾನ್ ಬರ್ತೀನಿ. ಯಾಕಣ್ಣ ತೊಂದರೆ ತಗೋತ್ಯಾ? ನೀನು ಕೂಡ ಆದಷ್ಟು ಬೇಗ ನನ್ನ ಹತ್ರನೇ ಬರ್ತೀಯಾ? ಭದ್ರಾ, ನೀನ್ ಹೊರಟೋದ್ರೆ ಪರ್ಣಿಕ ಕತೆ ಏನು? ಅವಳಿಗೆ ಮದ್ವೆ ಮಾಡ್ಸಲ್ವಾ? ಅತ್ತೆ ಮನೆ ಕಳ್ಸಲ್ವಾ? ನನ್ನ ಸ್ಥಾನದಲ್ಲಿ ನೀವಿದಿರಲ್ವಾ ಅದಕ್ಕೆ? ಸರಿ, ಹಾಗಿದ್ರೆ ನಾನು ಇಡ್ತೀನಿ. ಭದ್ರಾ ಭದ್ರಾ, ನಾನು ಹೇಳೋದ್ ಕೇಳಮ್ಮ. ನನ್ ಬಗ್ಗೆ ಯೋಚನೆ ಮಾಡ್ಬೇಡಿ. ಯೋಚನೆ ಮಾಡಿದ್ರೆ ನಾನು ಸತ್ತೆ ಅಂತಾನೆ ಅರ್ಥ. ಭದ್ರಾ ಭದ್ರಾ, ಏನ್ ಹೇಳ್ತಿದ್ಯಾ? ದೇವರ ಸನ್ನಿಧಿಯಲ್ಲಿದ್ದೀನಿ. ಭದ್ರಾ 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 ಭದ್ರಾ. ಬೇಜಾರಾಗ್ಬೇಡಿ ಅಪ್ಪ. ಅತ್ತೆ ಅಂದ್ರೆ ನಿಮಗೆ ಎಷ್ಟಿಷ್ಟ ಅಂತ ನಮ್ಗೆಲ್ರಿಗೂ ಗೊತ್ತು. ಅತ್ತೆ ಇಲ್ಲಿಲ್ದೇ ಇರ್ಬೋದು, ಆದ್ರೆ ಎಲ್ಲಾದ್ರೂ ಒಂದ್ ಕಡೆ ಬದುಕೇ ಇದ್ದಾರಲ್ವಾ. ಅವ್ರ ಮನ್ಸಿಗೆ ಸಮಾಧಾನ ಸಿಕ್ಮೇಲೆ ಅವರೇ ಇಲ್ಲಿಗೆ ಬರ್ತಾರಪ್ಪ. ಹೌದು ರೀ, ನಿಮ್ಮನ್ನ ಪರ್ಣಿಕನ ಬಿಟ್ಟು ಭದ್ರ ಕೈಯಲ್ಲಿ ಇರಕ್ಕಾಗಲ್ಲ. ಖಂಡಿತ ಬರ್ತಾಳೆ ಬಿಡ್ರಿ. ಭದ್ರಮ್ಮ ಬರಲ್ಲ ಅನ್ನೋ ಸತ್ಯ ಗೊತ್ತಿದ್ರು ಹೇಳಕ್ಕಾಗ್ದೆ ಒತ್ತಾಡ್ತಿದ್ದೀನಿ. ಭದ್ರಮ್ಮಂಗೆ ಕೊಟ್ಟಿರೋ ಮಾತನ್ನ ನಾನು ಖಂಡಿತ ಉಳಿಸ್ಕೊತೀನಿ. ನಾಗನಿಧಿಗೆ ಅಡ್ಡ ಬಂದಿರೋ ನಾಗರಾಜ ನಾಗರಾಣಿನ ಸಾಯಿಸಿದಾಗಿಂದ ನಮ್ಮನೇಲೇನೋ ನಡೀತಾ ಇದೆ ಸುರೇಂದ್ರ. ಏನ್ ಹೇಳ್ತಾ ಇದ್ರಮ್ಮವ? ಹೌದು ಸುರೇಂದ್ರ, ಯಾವುದಕ್ಕೂ ಭಯ ಪಡದೇ ಇರೋ ಆ ಸೇಟು ಪ್ರಾಣ ಭಯದಿಂದ ನಮ್ಮನೆಗೆ ಬಂದು ಪ್ರಾಣ ಬಿಟ್ಬಿಟ್ಟ. ದೇವಸ್ಥಾನಕ್ಕೆ ಹೋಗಿರೋ ನನ್ನ ತಂಗಿ ದೇವ್ರ ಹತ್ರನೇ ಇರ್ತೀನಿ ಅಂತಿದ್ದಾಳೆ. ನನ್ನ ತಂಗಿ ಮಾತಲ್ಲಿ ಏನೋ ವ್ಯತ್ಯಾಸ ಕೇಳಿಸ್ಕೊಂಡೆ. ಅವಳ ಮಾತಲ್ಲಿ ಯಾವುದೋ ದ್ವಂದ್ವ ಅರ್ಥ ಇದೆ. ಎಲ್ಲ ಲೆಕ್ಕಾಚಾರಗಳು ಹೇಗಾಗ್ತಿದೆ ಯಾಕಾಗ್ತಿದೆ ಅಂತ ತಿಳ್ಕೋಬೇಕು ಅಂದ್ರೆ ಪಶುಪತಿ ಬರಲೇಬೇಕು. ಕೂಡ್ಲೆ ಪಶುಪತಿನ ಬರೋ ಕೇಳು ಸುರೇಂದ್ರ. ಸರಿ ಮವ.
ಸಮಂತ ಹಾಯ್ ಸೂರ್ಯ. ಹಾಯ್ ಅನಿರುದ್ಧ್. ಪುಣ್ಯ ಬರ್ತಿರೋ ಇಲ್ವೋ ಅಂತ ಅನ್ಕೊಂಡೆ, ಬಂದ್ರಿ. ಥ್ಯಾಂಕ್ ಯು. ನಮ್ಗಳ ಮಧ್ಯೆ ಥ್ಯಾಂಕ್ಸ್ ಏನು? ನೀನ್ ಕರೆದ್ಮೇಲೆ ನಾನ್ ಬರ್ದೇ ಇರೋದಕ್ಕಾಗತ್ತಾ? ಒಬ್ಳೇ ಬಂದಿಲ್ಲ ನೋಡು, ಅಕ್ಷಯ ತೃತೀಯಾಗೆ ನಿಮ್ಮನೆಗೆ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ನಮಸ್ಕಾರ. 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 ಒಳಗೋಗೋಣವಾ? ಪುಣ್ಯ, ನಾವ್ ಕರ್ದ ತಕ್ಷಣ ನೀನ್ ಬಂದೆ, ಆದ್ರೆ ನಿನ್ ಮದ್ವೆಗ್ ಮಾತ್ರ ನಾನ್ ಬರಕ್ಕಾಗ್ಲಿಲ್ಲ. ಸಮಂತ, ನಿನಗ್ ಯಾಕೆ ಬರಕ್ಕಾಗ್ಲಿಲ್ಲ ಅಂತ ನನಗ್ ಗೊತ್ತಿದೆ. ಅಮ್ಮಂಗೆ ಹುಷಾರಿರ್ಲಿಲ್ಲ, ಅಮೆರಿಕಾಗ್ ಹೋಗಿದ್ರಿಂದ ಬರಕ್ಕಾಗ್ಲಿಲ್ಲ. ಅಮ್ಮ ಮುಖ್ಯ, ಅವ್ರು ಬದುಕಿದ್ರಲ್ಲ, ಅದೇ ಸಂತೋಷ. ಸರಿ, ಒಳಗೋಗೋಣ ಬನ್ನಿ. ಒಳಗ್ ಹೋಗೋಣ ಬನ್ನಿ. ಬನ್ನಿ ಅಮ್ಮಮ್ಮ. ಅತ್ತೆ, ನಿಮ್ಗೆ ಇವ್ರು ಗೊತ್ತಾ? ಗೊತ್ತು. ಚೆನ್ನಾಗಿದ್ದೀರಾ? ಹಾ, ತುಂಬಾ. ಏನು ಅಷ್ಟು ಚೆನ್ನಾಗಿದ್ದೀರಾ? ಇಷ್ಟು ನೇರವಾಗಿ ಹೇಳ್ತಾ ಇದ್ದೀರಾ? ಹೌದಮ್ಮ, ಚೆನ್ನಾಗಿದ್ದೀವಿ. ನಮ್ದಿರ್ಲಿ, ನೀವೇನು ಇಡೀ ಕುಟುಂಬನೇ ಬಂದ್ಬಿಟ್ಟಿದ್ದೀರಾ. ಹಬ್ಬ ಅಂತ ನಾನೇ ಕರ್ದೆ ಅತ್ತೆ. ಇವತ್ತು ಅಕ್ಷಯ ತೃತೀಯ ಅಲ್ವಮ್ಮ, ಅದಕ್ಕೆ ತಾನೇ ಮನೆ ಪೂರ್ತಿ ಅಲಂಕಾರ ಮಾಡಿರೋದು. ಇದೇನಿದು, ನಿಮ್ ಹಬ್ಬ ನಿಮಗ್ ಗೊತ್ತಿಲ್ವಾ? ಯಾಕೆ ಗೊತ್ತಿಲ್ಲ? ಹೌದು, ನಿಮ್ ಹಬ್ಬ ಅಂತಿದ್ಯಲ್ಲ, ನೀನ್ ಮಾಡಲ್ವಾ? ನಿಂದಿ ಲೋಕ ಅಲ್ವಾ? ನೀವು ಚೆನ್ನಾಗಿ ಜೋಕ್ ಮಾಡ್ತೀರಾ ಆಂಟಿ. ನಗು ತಡ್ಕೊಳಕ್ ಆಗ್ತಿಲ್ಲ. ನಾನೇನಂತ ಜೋಕ್ ಮಾಡ್ಲಿಲ್ವಲ್ಲ. ನಾನೇನೋ ನಮ್ಮ ಅಂತ ಹೇಳೋ ಬದಲು ನಿಮ್ಮ ಅಂತ ಹೇಳಿದ್ದಕ್ಕೆ ಎಷ್ಟು ದೊಡ್ಡ ಜೋಕ್ ಮಾಡಿದ್ರಿ. ನಾನು ನಿಮ್ ಲೋಕದವಳೆ ಆಂಟಿ, ನಿಮ್ ತರ ಮನುಷ್ಯಲೇ ಕಾಣಿಸ್ತಿದೆ ಬಿಡಮ್ಮ. ಸ್ಯಾಮ್, ಬಾ. ಬೋ. ಎಕ್ಸ್ಕ್ಯೂಸ್ ಮೀ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಅಕ್ಷಯ ತೃತೀಯ ಆದ್ರೆ ಎಲ್ಲರನ್ನೂ ಕರಿಬೇಕಾ? ನಿನಗ್ ಹಬ್ಬ ಮಾಡ್ಬೇಕು ಅಂತಿದ್ಯೇನೋ, ನಮಗಿಲ್ಲ. ಯಾಕಮ್ಮ? ಯಾಕಮ್ಮ ಅಂತಿದ್ಯಲ್ಲೋ, ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ? ಏನ್ ಮಾಡ್ದ್ಯಾ? ಯಾವ ಕ್ಷಣ ಏನ್ ಮಾಡ್ತೀಯ ಅಂತ ಗೊತ್ತಿರಲ್ವಲ್ಲಪ್ಪ. ಅವ್ರಿದ್ದಾಗ ಏನಾದ್ರೂ ಮಾಡ್ದೆ ಅಂದ್ರೆ ಮನೇಲಿ ಹೋಗ್ತಿರೋ ಮರ್ಯಾದೆ ಆಚೆನೆ ಹೋಗತ್ತೆ. ಏನು ಆಗಲ್ಲಮ್ಮ, ನನ್ ಮೇಲೆ ನಂಬಿಕೆ ಇಡು. ನನಗ್ ನಂಬಿಕೆ ಇಲ್ಲ. ಅವ್ರನ್ನ ನೋಡ್ತಿದ್ರೆ ನಾವು ಬಂದಿರೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಹಾಗೆಲ್ಲ ಏನಿರಲ್ಲ ಮಾಯಾ. ಮತ್ತೆ ಅವ್ರು ಯಾಕೆ ಒಳಗಡೆ ಹೋದ್ರು? ಮರ್ಯಾದೆಯಾಗಿ ಹೇಗೆ ಮಾತಾಡೋದು ಅಂತ ಹೇಳ್ಕೊಡೋದಕ್ಕೆ. ನೀನ್ ಈ ಮಾತನ್ನ ಚೆನ್ನಾಗಿ ಹೇಳ್ದೆ ಅನಿರುದ್ಧ್. ಹೇಳ್ತಿದ್ದಾನಲ್ಲ ಮಾಯಾ, ಹಾಗೆ ಆಗಿರ್ಬೋದು. ಆದ್ರೂ ಮನೆಗ್ ಬಂದವ್ರಿಗೆ ಅವಮಾನ ಮಾಡಿ ಕಳ್ಸೋ ಅಂತ ಕುಟುಂಬ ಅಲ್ಲ ಮಾಯಾ, ಸಂಸ್ಕಾರ ಗೊತ್ತಿರೋರು. ದೊಡ್ಡೋರ್ ನೀವ್ ಹೇಳ್ತಿದ್ದೀರಾ ಅಂದ್ರೆ ಸರಿ ಆಯ್ತು. ಇಲ್ಲಿ ಕೇಳಮ್ಮ, ನೀನ್ ತಲೆ ಕೆಡ್ಸ್ಕೋಬೇಡ. ಏನೋ ಕಣೋ. ಹಾಗಾದ್ರೆ ಈಗೇನ್ ಮಾಡೋದು? ಮನೆಗ್ ಬಂದವ್ರನ್ನ ಒಳಗ್ ಕರೀದೆ ಅವಮಾನ ಮಾಡಿ ಕಳ್ಸ್ಬಿಡುದು ಅಂತ್ಯಾ? ಅಯ್ಯೋ, ಹಾಗಲ್ಲ ಕಣೋ. ಇನ್ನೇನು ಮಾತಾಡ್ಬೇಡಮ್ಮ. ಅವ್ರು ಬಂದಿದ್ದಾರೆ, ಅತಿಥಿ ಸತ್ಕಾರ ಮಾಡ್ಲೇಬೇಕು. ಅವ್ರು ಇಲ್ಲಿಗೆ ಬಂದಿದ್ದಾರೆ, ವಾಪಸ್ ಹೋಗ್ತಾ ಖುಷಿಯಾಗಿ ಹೋಗ್ಬೇಕಷ್ಟೇ. ಸರಿ, ಇನ್ನೇನ್ ಮಾಡಕ್ಕಾಗತ್ತೆ? ನಿಮ್ಗಿಷ್ಟ ಬಂದಾಗ ಮಾಡಿ. ಥ್ಯಾಂಕ್ ಯು ಅತ್ತೆ. ಬನ್ನಿ, ಬಾ. ಒಳಗ್ ಬನ್ನಿ. ಬನ್ನಿ ಬನ್ನಿ. ಬನ್ನಿ ಅತ್ತೆ. ಬನ್ನಿ. ಬಾ ಮಾಯಾ. ಬನ್ನಿ ಅಮ್ಮಮ್ಮ. ನೀವು ನಮಸ್ತೆ. ನಮಸ್ತೆ. ಏನು ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ಕೆಲ್ಸ ಆಯ್ತಾ? ಇವತ್ ಅಕ್ಷಯ ತೃತೀಯ ಅಲ್ವಾ ಅಮ್ಮ, ಅದಕ್ಕೆ ನಾನೇ ಕರ್ದೆ. ಅದೇ ಅತ್ತೆ, ನಾನು ಅವಳಿಗೆ ಹೇಳ್ತಾನೆ ಇದ್ದೆ.
ವರ್ಷಕ್ಕೊಂದ್ಸಲ ಬರೋ ಹಬ್ಬನ ಆಚರಿಸ್ಬೇಕು. ಎಲ್ರಿಗೂ ಹೊಸ ಒಡವೆ ತರಿಸಿದ್ದೀನಿ. ಯಾರಿಗೆ ಯಾವ್ದಿಷ್ಟ ಆಗುತ್ತೋ ತಗೋಬೋದು. ನಾವು ವಿಶೇಷವಾಗಿರೋ ಒಡವೆ ಒಂದನ್ನು ತಂದಿದ್ದೀವಿ. ವಿಶೇಷವಾದ? ಯಾವ್ದದು? ಅತ್ತೆ, ಇದು ನಾಗಾಭರಣ. ನಾಗಾಭರಣನ? ಹೌದು. ಈ ನಾಗಾಭರಣ ತುಂಬಾ ಪವಿತ್ರವಾದದ್ದು, ತುಂಬಾ ಶಕ್ತಿ ಇರೋಂಥದ್ದು. ಶಕ್ತಿನಾ? ಏನ್ ಶಕ್ತಿ ಇದೆ ಅದರಲ್ಲಿ? ಈ ಅಕ್ಷಯ ತೃತೀಯ ದಿನ ಈ ಅದ್ಭುತವಾಗಿರೋ ನಾಗಾಭರಣನ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿರೋ ಜೋಡಿ ಅವ್ರ ಸಂಗಾತಿ ಕೈಲಿ ಅವ್ರ ಕತ್ತಿಗೆ ಹಾಕಿಸ್ಕೊಂಡ್ರೆ ಕಷ್ಟ ಅನ್ಕೊಂಡಿರೋ ಮದ್ವೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನೆರವೇರತ್ತೆ. ಆ ನಾಗಾಭರಣಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಪುಣ್ಯ? ನಂಬೋಕೆ ಆಗ್ತಿಲ್ಲ. ನಿಮಗ್ ಮುಂದೆ ಆಗೋ ಹೆಂಡತಿ ಕತ್ತಿಗೆ ಇದನ್ನ ಹಾಕಿ, ನಿಮ್ಗೆ ಸ್ವಲ್ಪ ದಿನದಲ್ಲಿ ನಂಬಿಕೆ ಬರುತ್ತೆ. ನಾಗಾಭರಣ ಸ್ಟೋರಿ ಚೆನ್ನಾಗಿದೆ. ಇನ್ನೂ ಚೆನ್ನಾಗಾಗಬೇಕು ಅಂದರೆ ನಾನೇನು ಮಾಡಬೇಕು? ಮಾಡ್ತೀನಿ, ಮಾಡಲೇಬೇಕು. ಹಾ, ಇದೇನೋ ಚೆನ್ನಾಗೇ ಇದೆ. ಸೂರ್ಯ, ಆ ನಾಗಾಭರಣ ಮಾಡ್ಕೋಬೇಕು ಅಂತಿರೋದು ಸಮಂತಾನಲ್ವಾ? ಅದೀಗ ಬದಲಾಗಿದೆ ಪುಣ್ಯ. ಇವಾಗೇನು? ಆ ಡಿಸಿಷನ್ ಯಾವಾಗ್ಲೋ ಬದಲಾಗಿದೆ. ಸೂರ್ಯನ್ಗೆ ಹೆಂಡತಿ ಆಗೋಳು ನಾನೇ. ಅವನು ಮದ್ವೆ ಆಗ್ಬೇಕಾಗಿರೋದು ನನ್ನೇ. ಹಾಗಾಗಿ ಸೂರ್ಯ ಆ ನಾಗಾಭರಣನ ಹಾಕ್ಬೇಕಾಗಿರೋದು ನನ್ನ ಕುತ್ತಿಗೆಗೇನೆ. ಅರ್ಥ ಆಯ್ತಲ್ವಾ? ಇನ್ನು ಈ ವಿಷಯದ ಬಗ್ಗೆ ಯಾರು ಮಾತಾಡಬೇಡಿ. ಥ್ಯಾಂಕ್ಸ್ ಪುಣ್ಯ. ಸೂರ್ಯ, ಅದನ್ನ ತಗೊಂಡು ನಾನು ಕುತ್ತಿಗೆಗೆ ಹಾಕು. ಆ ರೀತಿ ಎಲ್ಲ ಮಾಡಬಾರ್ದು. ಇನ್ಯಾವಾಗ ಹಾಕ್ಬೇಕು? ಅಮ್ಮವ್ರ ಹತ್ರ ಇಟ್ಟು ಪೂಜೆ ಮಾಡಿ ಹಾಕೋಬೇಕು.